ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಇರುವಂತ ಫೋಟೋ ಈಗ ವೈರಲ್ ಆಗ್ತಾ ಇದೆ, ರಿವೀಲ್ ಆಗಿದೆ. ಆಸ್ಪತ್ರೆಗೆ ಸೇರ್ಕೊಂಡ ನಂತರದಲ್ಲಿ ದರ್ಶನ್ ಹೇಗಿದ್ದಾರೆ ಅನ್ನುವಂತ ಕಿಂಚಿತ್ತೂ ಮಾಹಿತಿ ಇಲ್ಲ, ಯಾರಿಗೂ ಹೋಗೋದಕ್ಕಿಲ್ಲ. 7 ಮಂದಿಯ ಹೊರತಾಗಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದು ಟ್ರೀಟ್ಮೆಂಟ್ಗೆ ಅಂತ ಹೊರಬಂದಿದ್ದಾರೆ ದರ್ಶನ್. ಆಸ್ಪತ್ರೆಯಲ್ಲಿರುವಂತಹ ನಟ ದರ್ಶನ್ ಫೋಟೋ ಈಗ ರಿಲೀಸ್ ಆಗಿದೆ. 4 ವಾರಗಳಿಂದ ಕಿಲ್ಲಿಂಗ್ ಸ್ಟಾರ್ಗೆ ಫಿಸಿಯೋಥೆರಪಿ ಅಷ್ಟೇ ನೀಡಲಾಗ್ತಾ ಇರೋದು. ಈವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ಕುಟುಂಬ ಆಗ್ಲಿ ವೈದ್ಯರಾಗ್ಲಿ ಬಿಟ್ಕೊಟ್ಟಿಲ್ಲ. ಇವತ್ತು ಏಕಾಏಕಿಯಾಗಿ ಈ ಫೋಟೋವನ್ನ ರಿಲೀಸ್ ಮಾಡಿರೋದ್ರ ರಹಸ್ಯ ಏನು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ನಾಳೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ನಾಳೆ ಭವಿಷ್ಯ ನಿರ್ಧಾರ ಆಗುತ್ತೆ. ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲು ವಾಸವೇ ಫಿಕ್ಸ್ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಬೇಕು ಅಂತಾನೆ ಆಸ್ಪತ್ರೆಯಲ್ಲಿ ಇದ್ದೇನೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ ಅನ್ನುವಂತ ರೀತಿಯಲ್ಲಿ ಈ ಫೋಟೋವನ್ನ ರಿಲೀಸ್ ಏನಾದ್ರೂ ಮಾಡಿದ್ರಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಇಷ್ಟು ದಿನಗಳ ಕಾಲ ದರ್ಶನ್ ವೇರ್ ಅಬೌಟ್ಸ್ ಆಗಲಿ, ಎಲ್ಲಿದ್ದಾರೆ, ಟ್ರೀಟ್ಮೆಂಟ್ ಯಾವ ರೀತಿ, ಬರೀ ಫಿಸಿಯೋಥೆರಪಿ ಸಾಕ ಹಾಗಾದ್ರೆ, ಯಾಕಂದ್ರೆ ಕುಂಡ್ಕೊಂಡು ನಡೀತಾ ಇದ್ರು ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಇತ್ತು. ಶಸ್ತ್ರಚಿಕಿತ್ಸೆ ಇನ್ನೂ ಕೂಡ ನಡೆದಿಲ್ಲ, ಯಾವಾಗ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಇಂದು ನಾಳೆಯಲ್ಲೇ ನಡೀತಾ ಇದೆ. ಬರೀ ಫಿಸಿಯೋಥೆರಪಿ ನೀಡ್ತಾ ಇದ್ದಾರೆ. ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ಸ್ ಆಗಲಿ, ಹೆಲ್ತ್ ಅಪ್ಡೇಟ್ ಆಗಲಿ ಏನೂ ಕೂಡ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇನ್ನು ರೆಗ್ಯುಲರ್ ಬೇಲ್ ಅರ್ಜಿ ನಾಳೆ ಇದೆ, ಆ ನಿಟ್ಟಿನಲ್ಲಿ ಈ ಫೋಟೋವನ್ನ ಏನಾದ್ರು ರಿಲೀಸ್ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇಷ್ಟು ದಿನಗಳ ಕಾಲ 6 ವಾರಗಳ ಕಾಲ ಈ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗೆ ಬಂದಂತ ನಂತರದಲ್ಲಿ ದರ್ಶನ್ ಹೇಗಿದ್ದಾರೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ಹೆಲ್ತ್ ಬುಲೆಟಿನ್ ಏನು, ಇದ್ರ ಬಗ್ಗೆ ಯಾವುದನ್ನೂ ಕೂಡ ನೀಡದಂತ ಆಸ್ಪತ್ರೆ ಸಿಬ್ಬಂದಿ ಆಗಿರ್ಬೋದು, ವೈದ್ಯರಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು, ಈಗ ಏಕಾಏಕಿಯಾಗಿ ಈ ಫೋಟೋವನ್ನ ರಿಲೀಸ್ ಮಾಡಿರೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಹೇಳಲಾಗ್ತಾ ಇದೆ, ಯಾವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೆಂಕಟೇಶ್. ಖಂಡಿತ ಅಶ್ವಿನಿ, ಏಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಏನು ಬಳ್ಳಾರಿ ಜಾಗದಲ್ಲಿ ಇದ್ದಂತ ವೇಳೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ತುರ್ತಾಗಿ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ಬಂದಿದ್ರು. ಆಗಾಗ ಬಂದ ನಂತರ ಮನೆಯಲ್ಲಿ ಪತ್ನಿ ಮನೆಯಿಂದ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಹೋದಂತ ವೇಳೆಯಲ್ಲಿ ಅವರ ವೈದ್ಯರು ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ರು, ಅವರು 48 ಗಂಟೆಗಳ ಬಳಿಕ ರಿಪೋರ್ಟ್ ಬರುತ್ತೆ. ಅದಾದ ಬಳಿಕ ಅವರಿಗೆ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಅವ್ರ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಇದನ್ನ ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಅಪ್ಡೇಟ್ ಕೂಡ ಅವರ ಬಗ್ಗೆ ಎಲ್ಲೂ ಕೂಡ ಅವರ ವೈದ್ಯರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಎಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಈ 6 ವಾರಗಳಲ್ಲಿ ಈಗಾಗಲೇ 4 ವಾರಗಳು ಕಳೆದು ಸಮೀಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ ಒಂದು ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಈ ಒಂದು ಫೋಟೋವನ್ನ ಇಟ್ಕೊಂಡು, ಯಾಕಂದ್ರೆ ದರ್ಶನ್ ಸಾಕಷ್ಟು ಸೊರಗಿದ್ದಾರೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ, ಫಿಸಿಯೋಥೆರಪಿಯನ್ನ ಮಾಡ್ಲಾಗ್ತಾ ಇದೆ. ಈಗ ಈ ಫಿಸಿಯೋಥೆರಪಿಗೂ ಅವರು ಸ್ಪಂದಿಸದೇ ಇದ್ದ ಕಾರಣ, ಯಾಕಂತ ಹೇಳಿದ್ರೆ ಫಿಸಿಯೋಥೆರಪಿಯನ್ನು ಯಾಕೆ ಈಗ ಅವರು ಮುಂದಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಟ ದರ್ಶನ್ ಅವರು ಸಾಕಷ್ಟು ಆಕ್ಷನ್ ಸಿನಿಮಾಗಳಲ್ಲಿ ನಟನೆ ಮಾಡಬೇಕಾಗುತ್ತೆ. ಅವ್ರ ಮುಂದಿನ ಸಿನಿ ಜೀವನ ಏನಿದೆ ಅದಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಸಾಧ್ಯವಾದಷ್ಟು ಕೂಡ ಫಿಸಿಯೋಥೆರಪಿಯಲ್ಲೇ ನಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಹಾಗಾಗಿ ಈಗ ಆಪರೇಷನ್ ಅನ್ನ ಮಾಡಬೇಕಾಗಿದೆ. ಈಗ ಆಪರೇಷನ್ ಅನ್ನ ಮಾಡ್ಬೇಕಾದ್ರೂ ಕೂಡ ಕನಿಷ್ಠ ಅಂದ್ರೂ ಮತ್ತೊಂದು 6 ವಾರ ಅಥವಾ 8 ವಾರಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಫೋಟೋವನ್ನ ಮುಂದಿಟ್ಕೊಂಡು ಅವರು ಮತ್ತೆ ಈ ಒಂದು ಬೇಲ್ ಮಧ್ಯಂತರ ಜಾಮೀನು ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನಗಳ ಕಾಲ ಏನು ಒಂದು ಅವ್ರು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಎಲ್ಲೂ ಕೂಡ ರಿವೀಲ್ ಮಾಡಿದಿಲ್ಲ. ಈಗ ಏಕಾಏಕಿ ಈ ಒಂದು ಫೋಟೋವನ್ನ ರಿವೀಲ್ ಮಾಡಿ ಇದನ್ನೇ ಒಂದು ಅಸ್ತ್ರವನ್ನಾಗಿಟ್ಕೊಂಡು ದರ್ಶನ್ ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಆಸ್ಪತ್ರೆಯಲ್ಲೇ ಇದ್ದಾರೆ, ಎಲ್ಲೂ ಹೊರಗಡೆ ಹೋಗಿಲ್ಲ ಅನ್ನುವಂತಹದನ್ನ ರೀತಿಯಲ್ಲಿ ಬಿಂಬಿಸೋ ಉದ್ದೇಶ ಏನಾದ್ರು ಇದೆಯಾ ಅನ್ನುವಂತ ಅನುಮಾನ ಕೂಡ ಕಾಡಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಅವರು ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಬಹುದಾಗಿತ್ತು, ಯಾಕೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಕೊಡೋದು ಸಹಜ. ಎಲ್ಲವೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ ರೀತಿಯಲ್ಲೇ ಈ ಒಂದು ಫೋಟೋವನ್ನ ರಿವೀಲ್ ಮಾಡಿರುವಂತದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಅಶ್ವಿನಿ. ಹಾಗಾಗಿ ಈ ಒಂದು ಫೋಟೋವನ್ನ ಇಟ್ಕೊಂಡು ಮತ್ತೆ ನಾಳೆ ರೆಗ್ಯುಲರ್ ಬೇಲ್ ಅನ್ನ ಪಡೆದುಕೊಳ್ಳುವ ಒಂದು ಅವಕಾಶ ಅಥವಾ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡುವ ಚಾನ್ಸಸ್ ಕೂಡ ಇರುವಂತದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.